ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಈಗ ಸರ್ ಮಾರುತಿ ಸುಜುಕಿ ಓಮ್ನಿ ಅಲ್ಲ ಇದು? ಹೌದು ಸರ್. ಸರ್ ಇವಾಗ ಡೀಟೇಲ್ಸ್ ಕೊಟ್ಬಿಡಿ. ಗಾಡಿ ಯಾವ ಮಾಡಲ್ ಸರ್ ಇದು? ಸರ್ ಇದು 2011 ಮಾಡಲು. 2011. ಹೌದು, ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಎಷ್ಟು ರನ್ ಆಗಿದೆ ಸರ್? 135 ರನ್ನಿಂಗ್ ಇದೆ. 1,35,000 ಓಡಿದೆಯಾ? ಹೌದು ಸರ್. ಸರ್ ಓನರ್ ಎಷ್ಟಾಗಿದೆ? ಸರ್ ಇದು ಓನರ್ ಥರ್ಡ್ ಪಾರ್ಟಿ. ಈಗ 3ನೇ ಓನರಲ್ಲಿ ಇದೆ ಪ್ರೆಸೆಂಟ್ಲಿ. ಹೌದು ಸರ್. ನೆಕ್ಸ್ಟ್ ತಗೊಳ್ಳೋ 4ನೇ ಓನರ್ ಅಲ್ವಾ ಸರ್? ಹೌದು ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಗಾಡಿದು? ಹೌದು ಸರ್. FC ಬರೋ ವರ್ಷ ಫೆಬ್ರವರಿ ಗಂಟಿದೆ. FC ಬರೋ ವರ್ಷ ಫೆಬ್ರವರಿವರೆಗೂ ಇದೆ. ಎಂಡಿಂಗ್ ಅಂತ ಇದೆ. ಇನ್ಶೂರೆನ್ಸು ಬರೋ ವರ್ಷ 5ನೇ ತಿಂಗಳು ಎಂಡಿಂಗ್ ಅಂತ ಇದೆ. ಅಲ್ಲಿಗೆ ಎಲ್ಲ ಡಾಕ್ಯುಮೆಂಟ್ಸು ರನ್ನಿಂಗ್ ಇದೆ? ಹೌದು, ಎಲ್ಲ ಅಪ್ಲೋಡ್ ಎಲ್ಲ A to Z ರನ್ನಿಂಗ್ ಇದೆ ಸರ್. ಓಕೆ. ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಸರ್ ತಗೊಂಡವ್ರು ಮಾಡ್ಕೋಬೇಕು. CC ಕಂಡೀಷನ್ CC ತಗೊಡ್ತೀನಿ ನಾನು. ನೀವು ಬೇರೆ ಜಿಲ್ಲೆಗಾದರೆ CC ಎತ್ಕೊಡ್ತೀರಾ? ಹೌದು, CC ಕಂಡೀಷನ್ ಗಾಡಿ ಕೊಡ್ತೀನಿ. ಹೊರಗಡೆಗಾದ್ರೆ CC ಕೊಡ್ತೀನಿ. ಓಕೆ ಸರ್, ಆಯ್ತು. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಫ್ಲೋರು ಗ್ರೌಂಡ್ ಸಣ್ಣ ಪುಟ್ಟ ಟಿಂಕರಿಂಗ್ ಇತ್ತು, ಗ್ರೌಂಡ್ ಆಗಿದೆ. ಹೊರಗಡೆ ಎಲ್ಲೂ ಒಂದು ಡ್ರಾಪನ್ನು ಎಲ್ಲೂ ಟಚಪ್ ಇಲ್ಲ. ಫ್ರಂಟ್ ಆಗಲಿ, ಇಲ್ಲ ಸೈಡಲ್ಲಾಗಲಿ, ಬಾಡಿ ಲೈನ್ ಆಗಲಿ. ಫ್ಲೋರ್ ಮಾತ್ರ ಟಿಂಕರಿಂಗ್ ತರ ಸ್ವಲ್ಪ ಆಗಿದೆ ಅಷ್ಟೇ. ಗೇರ್ ಬಾಕ್ಸ್ ಕೆಲಸ ಆಗಿದೆ ಸರ್. ಎಕ್ಸ್ಟ್ರಾ ಕ್ಯಾರಿಯರ್ ಇದೆ. ಈಗ ರೀಸೆಂಟ್ ಆಗಿ ಮ್ಯಾಗ್ವಿಲ್ ಎಲ್ಲ ಫಿಟ್ ಮಾಡೈತೆ. ಓಕೆ. ಗಾಡಿಗೆ ಮ್ಯಾಗ್ವಿಲ್ ಇದೆಯಾ? ಮ್ಯಾಗ್ವಿಲ್ ಇದೆ. ಒಳಗಡೆ ಎಲ್ಲ ಆಲ್ಟ್ರೇಷನ್ ರೂಪಿಂಗ್ ಮಾಡಿದೆ. ನಾರ್ಮಲ್ ರೂಪಿಂಗ್ ಆಗ್ತಿದೆ. ಸೀಟ್ ಕವರ್ ಎಲ್ಲ ಇದೆ. ಓಕೆ. SRP ನಂಬರ್ ಪ್ಲೇಟ್ ಆಗಿದೆ. ಗೇರ್ ಬಾಕ್ಸ್ ಕೆಲಸ ಆಗಿದೆ. ಕ್ಲಚ್ ಕೆಲಸ ಆಗೈತೆ. ಓಕೆ. ಕೂಲ್ ಅಂಡ್ ಟವಿಂದ ಹಿಡಿದು ಎಲ್ಲ ಪಿನ್ ಇಂಜಿನ್ ಆಯಿಲ್ ಟವಿಂದ ಹಿಡಿದು ಗೇರ್ ಬಾಕ್ಸ್ ಆಯಿಲ್ ಟವಿಂದ ಹಿಡಿದು ಎಲ್ಲ ಚೇಂಜ್ ಆಗಿದೆ. ಎಲ್ಲ ರೆಡಿ ಮಾಡಿಸಿದ್ದೀರಿ ಈಗ? ಡೋರ್ ಲಾಕ್ ಟವಿಂದ ಹಿಡಿದು ಎಲ್ಲ ಹೊಸ ಲಾಕ್ಗಳೇ. ಓಕೆ. ಏನು ಖರ್ಚಿಲ್ಲ. ತಗೊಳ್ಳೋದು ಆರಾಮಾಗಿ ಓಡ್ಸೋದು. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಸರ್ ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಸರ್ ಆ ಥರ ಏನು ₹1 ಇಲ್ಲ. ಆ ಥರ ಏನೇ ಇದ್ದರೆ ನಾನು ಏನಿದೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ ಸರ್. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ ಒಂದು 50% ಇದೆ ಸರ್. 4 ಟೈರ್ 50% ಇದೆಯಾ? ಹೌದು ಸರ್. ಸರ್ ಇದು ಗಾಡಿ ಟಚ್ ಆಗಿರೋದು, ಆಕ್ಸಿಡೆಂಟ್ ಈ ಥರ ಏನಾದರೂ ಇದೆಯಾ? ಇಲ್ಲ ಇಲ್ಲ ಸರ್. ಏನು ಮೈನರ್ ಟಿಂಕರಿಂಗ್ ಕೆಲಸ ಇತ್ತು ಲೈಟಾಗಿ. ಅದೆಲ್ಲ ಗ್ರೌಂಡಿಂಗ್ ಎಲ್ಲ ನೀಟಾಗಿ ಅದೊಂದು ಸಣ್ಣ ಪುಟ್ಟ ಟಿಂಕರಿಂಗ್ ಮಾಡಿಸಿ ಅದು ಗ್ರೌಂಡಿಂಗ್ ಮಾತ್ರ ಟಚಪ್ ಆಗಿದೆ ಅಂದ್ಬಿಟ್ರೆ ಓಕೆ. ಬಾಡಿ ಆಗಲಿ, ಡೋರ್ ಆಗಲಿ ಎಲ್ಲೋ ಒಂದು ಕೂಡ ಟಚಪ್ ಆಗಿಲ್ಲ. ಒಂದು ರೀಪೇಂಟ್ ಆಗಿದೆ. ಓಕೆ. ಸರ್ ಇದು ಮ್ಯಾಗ್ವಿಲ್ ಅಂತಂದರೆ 5 ಮ್ಯಾಗ್ವಿಲ್ ಇದೆಯಾ ಸ್ಟೆಪ್ನಿನೂ ಸೇರಿ? ಇಲ್ಲ ಸರ್, 4 ಮಾತ್ರ ಇದೆ. ಸ್ಟೆಪ್ನಿ ನಾರ್ಮಲ್ ಇದೆ. 4 ಮ್ಯಾಗ್ವಿಲ್ ಇದೆ, ಒಂದು ಮಾಮೂಲಿ ವೀಲ್ ಇದೆ ಅಲ್ಲ? ನಾರ್ಮಲ್ ಇದೆ. ಓಕೆ ಸರ್. ಸರ್ ಇದು ಫ್ಯೂಲು ಪೆಟ್ರೋಲಾ ಡೀಸೆಲಾ? ಸರ್ ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲು. ಪೆಟ್ರೋಲ್ ಜೊತೆ CNG ಅಥವಾ LPG ಏನಾದರೂ ಇದೆಯಾ? ಇಲ್ಲ ಸರ್, ಒಂದೇ ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಓನ್ಲಿ ಪೆಟ್ರೋಲು? ಹೌದು, ಕಂಪ್ನಿಯಿಂದ ಬಂದವಿಂದನೂ ಸಿಂಗಲ್ ಒಂದೇ ಆಪ್ಷನ್. ಓಕೆ ಸರ್. ಇದು ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಅಂದಾಜು? ಸರ್ ಇದು 17-18 ಬರುತ್ತೆ ಸರ್ ಪೆಟ್ರೋಲ್. 17-18 ಬರುತ್ತೆ. ಸಿಟಿಗೆ ಒಂದು 16 ಬರುತ್ತೆ. ಇವಾಗ 18 ಮೇಲೆಲ್ಲ ಬರುತ್ತೆ. ಹೆಂಗೆ ನಾವು ಸ್ಮೂತ್ ಡ್ರೈವಿಂಗ್ ಮಾಡಿದ್ರೆ 20 ಗಂಟೆ ರೀಚ್ ಆಗುತ್ತೆ. ಓಕೆ. ಏನು ಸ್ವಲ್ಪ 18 ಹೋದ್ರೆ 18 ಪಕ್ಕ ಮಿನಿಮಮ್ 18 ಕಿಲೋಮೀಟರ್ ಬರ್ತಾ ಇದೆ ಈಗ. ಓಕೆ ಸರ್. ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಸರ್ ನಿಯರ್ ಇಲ್ಲಿ ಬ್ಯಾಂಗ್ಳೂರು ಕೋರಮಂಗಲ ಚೆಕ್ ಪೋಸ್ಟ್ ಅಂತ, ಅಲ್ಲಿ ತವರೆಕೆರೆ ಮೇನ್ ರೋಡ್ ಅಂತ ಬರುತ್ತೆ. ಬ್ಯಾಂಗ್ಳೂರು ಕೋರಮಂಗಲ ಚೆಕ್ ಪೋಸ್ಟ್ ಹತ್ರನಾ? ಹೌದು ಸರ್, ತವರೆಕೆರೆ ಮೇನ್ ರೋಡ್ ಅಂತ ಬರುತ್ತೆ. ತಾವರೆಕೆರೆ ಮೇನ್ ರೋಡು? ಹೌದು. ಇಲ್ಲಿ BTM ಲೇಔಟ್. ಯಾಕಂದ್ರೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡು ಅಲ್ಲಿ ನೆಲಮಂಗಲ ಹತ್ರ ಒಂದು ತಾವರೆಕೆರೆ. ಹೌದು, ಇಲ್ಲೊಂದಿದೆ ಸರ್. ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಡಿಸಿ ಹೇಳಿದ್ದು. BTM ಲೇಔಟ್. ಹೌದೌದು, ಕೋರಮಂಗಲ BTM ಲೇಔಟ್ ನಿಯರ್ ಅದೊಂದು ತವರೆಕೆರೆ ಅಂತ ಬರುತ್ತೆ. ಅಲ್ಲಿ ನಿಯರ್ ವೆಂಕಟೇಶ್ವರ ಕಾಲೇಜ್ ಹತ್ರ ಬಂದರೆ ಪಿಕಪ್. ಓಕೆ ಸರ್. ಇದು ಕೊನೆದಾಗಿ ಈಗ ರೇಟಿಗೆ ಬಂದ್ಬಿಡೋಣ. ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ ಪ್ರೈಸು? ಸರ್ ನಾನು ಒಂದು 174 ಹೇಳ್ತಾ ಇದ್ದೀನಿ. 1,74,000 ಹೇಳ್ತಾ ಇದ್ದೀರಾ? ಹೌದು, ಗುಡ್ ಕಂಡೀಷನ್ ಇದೆ ಗಾಡಿ. ಒಳ್ಳೆ ಮಾಡಲು ಗಾಡಿನೇ ಇದೆ. ಹೌದು.
ಅದ್ ಬಿಟ್ರೆ ಗಾಡಿ ಒರಿಜಿನಾಲಿಟಿ ಇದೆ ಏನು ಒಂದು ಗಾಡಿಗೆ ಯಾರು ಬರೀ ಪೆಟ್ರೋಲ್ ಹಾಕಬೇಕು ಓಡಿಸ್ಬೇಕು ಅಂದ್ಬಿಟ್ರೆ ಏನೊಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ. ಖರ್ಚೇನು ಇಲ್ಲ ಅಂತೀರಾ? ಖರ್ಚೇನಿಲ್ಲ, ಎಲ್ಲ ಲಕ್ಸುರಿ ರೂಪಿಂಗ್ ತವಿಂದ ಹಿಡಿದು ಸೈಡ್ ಪ್ಯಾಡ್ ತವಿಂದ ಹಿಡಿದು ಎಲ್ಲ ಹೊಸದೇ. ಅದ್ ಬಿಟ್ರೆ ವೈಟ್ ಮೋಟ್ರ್ ತವಿಂದ ಹಿಡಿದು ಎಲ್ಲ ಹೊಸದೇ ಹಾಕಿರೋದು. ಹೊಸ ಬ್ಯಾಟ್ರಿ ಇದೆ, ಹೊಸ ಬ್ಯಾಟ್ರಿ ಬಾಕ್ಸ್ ಕೂಡ ಹೊಸದೇ. ಸರಿ ಸರ್, ಆಯ್ತು. ಈಗ ಫೈನಲ್ ಆಗಿ ಏನಾದ್ರು ಸ್ವಲ್ಪ ಕಡಿಮೆ ಆಗುತ್ತಾ? ಸರ್ ಒಂದು ನಿಮ್ಮ ಕಡೆಯಿಂದ ಬಂದರೆ ಕಮ್ಮಿ ಮಾಡಮ್ಮ ಸರ್. ನನ್ನ ಕಡೆಯಿಂದ ಯಾರನ್ನ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೊಂದು 5,000 ಕಮ್ಮಿ ಮಾಡ್ತೀವಿ ಸರ್ ಬಂದರೆ. ಓಕೆ ಸರ್, ಆಯ್ತು. ಈಗ ಓಕೆ, ವಿಡಿಯೋ ನಂಬರ್ ಕೊಟ್ಟಿರ್ತೀನಿ, ನಿಮ್ದು ಇದೇ ನಂಬರು. ಸರಿ ಸರ್, ಓಕೆ. ಓಕೆ ಓಕೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.